ನಾವು ಹೀಗೆ ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಹಾಗೆ ಮೊದಲು ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾ ಉನ್ನತ ಸ್ಥಾನದಲ್ಲಿ ವಾಸ ಮಾಡುವಂಥ ಪರಲೋಕದ ತಂದೆಯಾದ ದೇವರೇ, ಈ ಸಾಯಂಕಾಲ ವೇಳೆಯಲ್ಲಿ ನಿನ್ನ ವಾಕ್ಯವನ್ನು ಹಂಚಲು ನಾವು ಇಲ್ಲಿ ಸೇರಿರುವಾಗ ಸ್ವಾಮಿ, ನಿನ್ನ ವಾಕ್ಯವನ್ನು ಕೇಳ್ತಿರುವ ಜನರನ್ನು ನಿನ್ನ ಆಶೀರ್ವಾದ ಮಾಡು. ನಿನ್ನ ವಾಕ್ಯ ಹೇಳುವಂಥ ನನ್ನನ್ನು ಸಹ ಸ್ವಾಮಿ ಆಶೀರ್ವಾದ ಮಾಡಿ, ನಿನ್ನ ವಾಕ್ಯವನ್ನು ಹೇಳುವಾಗ ನಾನು ಮಾತಾಡೋದಿಲ್ಲ, ನೀನು ಮಾತಾಡಬೇಕಾಗಿ, ಜನರಿಗೆ ನಿನ್ನ ವಾಕ್ಯವನ್ನು ತಿಳಿಪಡಿಸುವ ಹಾಗೆ, ಜನರು ನಿನ್ನ ವಾಕ್ಯವನ್ನು ಅವ್ರ ಹೃದಯದಲ್ಲಿ ನೆಲೆಗೊಳ್ಳುವ ಹಾಗೆ ನೀನು ದಯಪಾಲಿಸಿಕೊಡಬೇಕಾಗಿ ಬೇಡ್ಕೊಳ್ತೀವಿ ಸ್ವಾಮಿ. ಅದೇ ರೀತಿಯಾಗಿ ಸ್ವಾಮಿ, ನಿನ್ನ ವಾಕ್ಯವನ್ನು ಹೇಳ್ತಿರುವಾಗ ನನಗೆ ಜ್ಞಾನ, ಬುದ್ಧಿ, ಶಕ್ತಿ, ಆರೋಗ್ಯ ಭಾಗ್ಯವನ್ನು ಕೊಡಬೇಕಾಗಿ ನಿನ್ನಲ್ಲಿ ಬಿಡ್ತಿದ್ದೇವೆ ಸ್ವಾಮಿ. ಅದೇ ರೀತಿಯಾಗಿ ಸ್ವಾಮಿ, ಈ ಸಾಯಂಕಾಲ ನಿನ್ನ ವಾಕ್ಯವನ್ನು ಹೇಳ್ತಿರುವಾಗ ನಮ್ಮ ಮಧ್ಯದಲ್ಲಿದ್ದು ನಮ್ಮನ್ನು ಎಲ್ಲ ರೀತಿಯಿಂದ ಆಶೀರ್ವಾದ ಮಾಡಬೇಕಾಗಿ ನಜರೇತ್ ಯೇಸು ನಾಮದಲ್ಲಿ ಬಿಡರಾಗಿ ತಂದೆ, ಆಮೇನ್. ನಾವು ಇವೀಗ ವೇದ ಬಾಣದಲ್ಲಿ ಆರಿಸ್ಕೊಂಡ ವಾಕ್ಯವು ಯೋನನ ಗ್ರಂಥ 1ನೇ ಅಧ್ಯಾಯ ಕೆಲವು ವಚನಗಳನ್ನು ನೋಡುವ. ಯೋನನ ಗ್ರಂಥ 1ನೇ ಅಧ್ಯಾಯ ಕೆಲವು ವಚನಗಳನ್ನು ನಾವು ನೋಡುವ. ಇಲ್ಲಿ ನಾವು ನೋಡುತ್ತಿದ್ದೇವೆ, ಯೋನನು ದೇವರ ಅಪ್ಪಣೆಯಂತೆ ಮೀರಿ ಅವನಿಗೆ ಸಂಭವಿಸಿದ ವಿಪತ್ತನ್ನು ನಾವು ಈ ಗ್ರಂಥದಲ್ಲಿ ನೋಡುವರಾಗಿದ್ದೇವೆ. ದೇವರು ಯೋನನಿಗೆ ಅಪ್ಪಣೆ ಕೊಟ್ಟಿದ್ದೇನೆಂದರೆ, ಅವನು ಅಮೈತಿಯ ಮಗನಾದ ಯೋನನು, ನೀನು ಹೋಗಿ ಆ ದೊಡ್ಡ ಪಟ್ಟಣಕ್ಕೆ ಹೋಗಿ ನಿನವೆ ಹೋಗಿ ಗಟ್ಟಿಯಾಗಿ ಹೋಗಿ ಅದನ್ನು ಖಂಡಿಸು. ಅದರ ನಿವಾಸಿಗಳು ದುಷ್ಟಸ್ಥಾನವನ್ನು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂದು ಅಪ್ಪಣೆ ಮಾಡಿದನು. ಆದರೆ ಯೋನನ ಸನ್ನಿಧಿಗೆ ತಪ್ಪಿಸಿಕೊಳ್ಳುವ ಹಾಗೆ ತಾರ್ಷೆಗೆ ಓಡಿ ಹೋಗಬೇಕೆಂದು ಹೊರಟು ಯೊಪ್ಪಕ್ಕೆ ಇಳಿದು ಅಲ್ಲಿ ತಾರ್ಷೆಗೆ ತೆರಳುವ ಹಡಗನ್ನು ಕಂಡು ಬಾಡಿಗೆ ಕೊಟ್ಟು ಯೋನನ ಸನ್ನಿಧಿಯಿಂದ ತಾರ್ಷೆಗೆ ಪ್ರಯಾಣ ಮಾಡಬೇಕೆಂದು ಹಡಗಿನೊಳಗೆ ಅದನ್ನು ಹತ್ತಿದನು. ಬಳಿಕ ಯೋನನು ಬಿರುಗಾಳಿಯಲ್ಲಿ ಸಮುದ್ರದ ಮೇಲೆ ಬಲವಾಗಿ ಬೀಸಲು ಸಮುದ್ರದಲ್ಲಿ ದೊಡ್ಡ ತುಫಾನ್ ಎದ್ದು ಹಡಗು ಒಡೆದು ಹೋಗುವ ಹಾಗಾಯಿತು. ಆಗ ನಾವಿಕರು ಹೆದರಿ ತಮ್ಮ ತಮ್ಮ ದೇವರುಗಳಿಗೆ ಮೊರೆಯಿಟ್ಟು ತಮ್ಮ ಕಷ್ಟವು ಕಡಿಮೆಯಾಗುವ ಹಾಗೆ ಹಡಗಿನ ಸಾಮಾನುಗಳನ್ನು ಸಮುದ್ರಕ್ಕೆ ಬಿಸಾಡಿಬಿಟ್ಟರು. ಇಷ್ಟರೊಳಗೆ ಯೋನನು ಹಡಗಿನ ಒಳಗೆ ಭಾಗಕ್ಕೆ ಇಳಿದು ಮಲಗಿಕೊಂಡಿದ್ದನು. ಗಾಢ ನಿದ್ರೆ ಹತ್ತಿತ್ತು. ಹೀಗಿರಲು ಹಡಗಿನ ಯಜಮಾನರು ಅವರು ಬಳಿಗೆ ಬಂದು, ಇದೇನು ನೀನು ನಿದ್ದೆ ಮಾಡುತ್ತಿ ಎಂದು ನೀನು ದೇವರಿಗೆ ಮೊರೆಯಿಡು. ಒಂದು ವೇಳೆ ನೀನು ದೇವರಿಗೆ ನಮ್ಮನ್ನು ರಕ್ಷಿಸಾನು, ನಾನು ನಾಶವಾಗದೆ ಉಳಿದೆವು ಎಂದು ಹೇಳಿದೆ. ಅನಂತರ ನಾವಿಕರು ಎಲ್ಲರೂ, ಈ ಕೇಡು ನಮಗೆ ಸಂಭವಿಸೋದಕ್ಕೆ ಯಾರು ಕಾರಣ, ನಮಗೆ ತಿಳಿಸುವ ಹಾಗೆ ಚೀಟಿ ಹಾಕೋಣ, ಬನ್ನಿರಿ ಎಂಬುದಾಗಿ ಮಾತಾಡಿಕೊಂಡು ಚೀಟಿ ಹಾಕಲು ಚೀಟಿ ಯೋನನ ಬಂತು. ಅದನ್ನು ನೋಡಿ ಅವರು, ಅಯ್ಯ, ಈ ಕೇಡು ನಮಗೆ ಸಂಭವಿಸೋದಕ್ಕೆ ಯಾರು ಕಾರಣ ಎಂಬುದನ್ನು ನೀನೇ ನಮಗೆ ತಿಳಿಸು. ನೀನು ಎಲ್ಲಿಂದ, ಯಾವ ಕೆಲಸದ ಮೇಲೆ ಬಂದಿ, ನೀನು ಯಾವ ದೇಶದವನು, ಯಾವ ಜನಾಂಗದವನು ಎಂದು ಅವನನ್ನು ಕೇಳಲು ಅವನು ಅವರಿಗೆ, ನಾನು ಇಬ್ರಿಯದವನು, ಕಡಲನ್ನು ಒಣನೆಲವನ್ನು ಸೃಷ್ಟಿಸಿದ ಪರಲೋಕ ದೇವರಾದ ಯೆಹೋವನ ಭಕ್ತನು ಎಂದು ಹೇಳಿದನು. ಇವನು ಯೋನನ ಸನ್ನಿಧಿಯಿಂದ ಓಡಿ ಬಂದವನು ಎಂಬುದನ್ನು ಅವನು ಮೊದಲು ಹೇಳಿದ ಒಂದು ಮಾತಿನಿಂದ ಆ ಜನರು ತಿಳ್ಕೊಂಡರು. ಈಗ ಇದನ್ನು ಕೇಳಿ ಬಹಳ ಜನ ಬಹಳವಾಗಿ ಹೆದರಿ, ಇದೇನು ನೀನು ಮಾಡಿದ್ದು ಅಂದರು. ಬಳಿಕ ಸಮುದ್ರದೊಳಗೆ ಹೆಚ್ಚೆಚ್ಚಾಗಿ ಕಲ್ಲೋಲವಾದ ಕಾರಣ ಅವರು, ನಮ್ಮ ಮೇಲೆ ಎದ್ದಿರುವ ಸಮುದ್ರವು ಶಾಂತಿಯಾಗುವ ಹಾಗೆ ನಿನ್ನನ್ನು ಏನು ಮಾಡೋಣ ಎಂದು ಪ್ರಶ್ನೆ ಮಾಡಲು ಅವರು ಅವನಿಗೆ, ನನ್ನೆತ್ತಿ ಸಮುದ್ರಕ್ಕೆ ಹಾಕಿರಿ, ನಿಮ್ಮ ಮೇಲೆ ಎದ್ದಿರುವ ಸಮುದ್ರ ಶಾಂತಿಯಾಗುವುದು. ಈ ದೊಡ್ಡ ತುಫಾನು ನಿಮಗೆ ಸಂಭವಿಸಿದ್ದು ನನ್ನ ನಿಮಿತ್ತವೇ ಎಂದು ನನಗೆ ಗೊತ್ತು ಎಂದು ಉತ್ತರ ಕೊಟ್ಟನು. ನಾವಿಕರು ಒಪ್ಪದೆ ದಡಕ್ಕೆ ಹಿಂದಿರಬೇಕೆಂದು ಹುಟ್ಟು ಹಾಕುತ್ತಾ ಬಂದರೂ ಸೇರಲು ಆಗಲಿಲ್ಲ. ಸಮುದ್ರವು ಇನ್ನೂ ಅಲ್ಲಲಕಲ್ಲವಾಗಿ ಅದನ್ನು ಎದುರಿಸಿತು. ಹೀಗಿರಲು ಅವರು ಯೋನನಿಗೆ ಮೊರೆಯಿಟ್ಟು, ಯೋನನೇ ಲಾಲಿಸು, ಈ ಮನುಷ್ಯನ ಪ್ರಾಣನಷ್ಟಕ್ಕಾಗಿ ನಾಶನವು ನಮಗೆ ಬಾರದಿರಲಿ. ನಿರಪರಾಧಿಯನ್ನು ಕೊಲ್ಲುವ ದೋಷ ನಮ್ಮನ್ನು ಗುರಿ ಮಾಡಬೇಡ. ಯೋನನೇ, ನಿನ್ನ ಚಿತ್ತಾನುಸಾರವಾಗಿ ಮಾಡಿದನಲ್ಲ ಎಂದು ಭಿನ್ನವಿಸಿ ಯೋನನನ್ನು ಎತ್ತಿ ಸಮುದ್ರವಾಗಿ ಹಾಕಿದರು. ಕೂಡಲೇ ಸಮುದ್ರವು ತನ್ನ ರೌದ್ರವನ್ನು ನಿಲ್ಲಿಸಿಬಿಟ್ಟಿತು. ಇದನ್ನು ನೋಡಿ ಆ ಜನರು ಯೋನನಿಗೆ ಬಹಳ ಭಯಪಟ್ಟು ಅದನಿಗೆ ಯಜ್ಞವನ್ನರ್ಪಿಸಿ ಹರಕೆಯನ್ನು ಮಾಡಿಕೊಂಡರು. ಯೋನನನ್ನು ನುಂಗಲು ಯೋನನು ಒಂದು ದೊಡ್ಡ ಮೀನು ಅಪ್ಪಣೆ ಮಾಡಿದನು. ಯೋನನು 3 ದಿನ ಹಗಲಿರಲು ಆ ಮೀನಿನ ಹೊಟ್ಟೆಯಲ್ಲಿ ಕೆಳಗೆ ಇದ್ದನು ಎಂಬುದೇ. ಕೃಷ್ಣನಲ್ಲಿ ಪ್ರೀತಿಯುಳ್ಳ ಜನರೇ, ನಾವು ಈಗ ತಾನೇ ಈ ವಾಕ್ಯವನ್ನು ನೋಡಿದ್ದೆವು, ಓದಿದೆವು, ಈ ವಾಕ್ಯವನ್ನು ಗ್ರಹಿಸಿದೆವು.
ಇಲ್ಲಿ ನಾವು ನೋಡ್ತೇವೆ, ಯೋನನು ದೇವರ ಮಾತನ್ನು ಕೇಳಿ ದೇವರ ಮಾತಿನಿಂದ ನಡೆದುಕೊಳ್ಳಾರದೆ ದೇವರಿಂದ ತಪ್ಪಿಸಿಕೊಂಡು ಅವನಿಗೆ ನಿನಾವೆ ಪಟ್ಟಣಕ್ಕೆ ಹೋಗಂತಂದರೆ ಅವನು ತಾರ್ಷಿಯ ಎಂಬ ಊರಿಗೆ ಓಡಿ ಹೋಗಲು ಪ್ರಯತ್ನ ಪಟ್ಟಂತ ನಾವು ನೋಡುತ್ತಿದ್ದೇವೆ. ಇಲ್ಲಿ ನಾವು ನೋಡ್ತಿದ್ದೇವೆ, ಅವನು ದೇವರವನ ಅಪ್ಪಣೆ ಮಾಡಿದನು, ಏನಂದರೆ ನೀನು ನಿನಾವೆ ಪಟ್ಟಣಕ್ಕೆ ಹೋಗಿ ಅಲ್ಲಿ ಗಟ್ಟಿಯಾಗಿ ಕೂಗ ಅಂತ. ಅವನು ದೇವರ ಮಾತನ್ನು ಕೇಳಲಾರದೆ ದೇವರ ಮಾತನ್ನು ಕೇಳಲಾರದೆ ಓಡಿ ಹೋಗಿ ತಾರ್ಷಿಗೆ ಸೇರಬೇಕಂತಂದು ಪ್ರಯತ್ನ ಪಟ್ಟಂದು ನೋಡ್ತಿದ್ದೇವೆ. ಈ ರೀತಿ ನಾವು ನೋಡ್ತಿರ್ಬೇಕಾದರೆ ಅವನು ಒಂದು ಹಡಗಿನಲ್ಲಿ ಹತ್ತಿ ಆ ಹಡಗಿಗೆ ಆ ಊರಿಗೆ ತಾರ್ಷಿಗೆ ಹೋಗಲಿಕ್ಕೆ ಅಲ್ಲಿ ಬಾಡಿಗೆಯನ್ನು ಕೊಟ್ಟು ಆತನೇನು ಮಾಡಿದ್ದಾರೆ, ಹಡಗಿನ ಒಳಗಡೆ ಮಲಗಲಿಕ್ಕೆ ಸ್ಥಳ ಇರ್ತಿತ್ತು. ಆ ಕಾಲದಲ್ಲಿ ಹಡಗಿನಲ್ಲಿ ಮಲಗಲಿಕ್ಕೆ ಸ್ಥಳ ಇರ್ತಿತ್ತು. ಆ ಹಡಗಿನಲ್ಲಿ ಮಲಗಲಿಕ್ಕೆ ಅವನು ಹೋದನಂತ ನೋಡ್ತಿದ್ದೇವೆ. ಹೀಗಿರಬೇಕಾದರೆ ಆ ಹಡಗು ಮುಳುಗಲು ಪ್ರಾರಂಭವಾಯಿತು. ಆ ಅಲೆಗಳು ದೊಡ್ಡ ದೊಡ್ಡ ಅಲೆಗಳಾಗಿ ಆ ಹಡಗಿಗೆ ಬಂದು ಹಡಗಿನೊಳಗೆ ನೀರು ಬರುವಂಥದ್ದು ನಾವು ನೋಡುತ್ತಿದ್ದೇವೆ. ಅಲ್ಲಿ ಹಡಗಿನಲ್ಲಿ ನೀರು ಹೆಚ್ಚಾಗಿ ಬರೋದು, ಅಲೆಗಳು ಅದು ಮುಳುಗಿ ಹೋಗುವಂಥ ಪರಿಸ್ಥಿತಿ ಬಂತು. ಹೀಗಿರಬೇಕಾದರೆ ಅಲ್ಲಿ ನಾವು ನೋಡ್ತಿದ್ದೇವೆ, ಅಲ್ಲಿ ಇದ್ದ ಜನರು ಈ ಹಡಗಿನಲ್ಲಿ ಇದ್ದಂಥ ವಸ್ತುಗಳು ಭಾರದಿಂದ ಇನ್ನು ಹಡಗು ಮುಳುಗು ಹೋಗಬಹುದು ಅಂತ ತಾವು ಉಪಯೋಗಿಸುವಂಥ ವಸ್ತುಗಳನ್ನು ಎಲ್ಲವನ್ನು ಸಮುದ್ರಕ್ಕೆ ಬಿಸಾಕಿಡಿದ್ರಂತ ನಾವು ನೋಡ್ತಿದ್ದೇವೆ. ಈ ರೀತಿಗೆ ಬಿಸಾಡಿದರೂ ಸಹ ಆ ಅಲೆಗಳು ಅಪ್ಪಳಿಸಿ ಆ ಹಡಗಿಗೆ ಆ ದೋಣಿಗೆ ಬಂದು ತಾಕುತ್ತಿರಬೇಕಾದ್ರೆ, ಆ ದೋಣಿಗೆ ಮುಳುಗುವಂಥ ಪರಿಸ್ಥಿತಿ ಆಗಬೇಕಾದರೆ ಅವರು ಅಲ್ಲಿ ಭಯಪಟ್ಟು ಅಲ್ಲಿ ಅವ್ರು ಏನು ಮಾಡಿದ್ರಂದರೆ, ನಾವು ಈಗ ಈ ಹಡಗಿನಲ್ಲಿ ಮುಳುಗಿ ನಾವು ಪ್ರಾಣ ಕಳ್ಕೊಳ್ತೇವೆ, ಅದಕ್ಕಾಗಿ ನಾವು ಏನು ಮಾಡಬೇಕು, ನಮ್ಮ ದೇವರಿಗೆ ಮೊರೆ ಇಡಬೇಕಂತಂದು ಎಲ್ಲರೂ ತಮ್ಮ ದೇವರಲ್ಲಿ ಮೊರೆ ಇಡುತ್ತಿದ್ದರು. ಅಲ್ಲಿ ನಾವು ಇಲ್ಲಿ ನೋಡ್ತಿದ್ದೇವೆ, ತಮ್ಮ ದೇವರಂದರೆ ಅಲ್ಲಿ ಅನೇಕ ವಿಧವಾದ ಜನರು, ಅನೇಕ ದೇವರುಗಳನ್ನು ನಂಬುವಂಥ ಜನರಿದ್ದರು ಅಂತ ನಾವು ನೋಡ್ತಿದ್ದೇವೆ. ಅದಕ್ಕಾಗಿ ಅಲ್ಲಿ ಏನು ನೋಡ್ತೇವೆ, ತಮ್ಮ ದೇವರುಗಳನ್ನು ಅವರು ಬೇಡಿಕೊಳ್ಳಲು ಪ್ರಾರಂಭಿಸಿದರು ಅಂತ ನೋಡ್ತೇವೆ. ಈ ರೀತಿ ಬೇಡಗಳು ಪ್ರಾರಂಭಿಸ್ತಿರುವಾಗ ಅಲ್ಲಿ ಅನೇಕರು ಬೇಡುತ್ತಿರುವಾಗ ಅಲ್ಲಿ ನಾವೆಯಲ್ಲಿ ಕೆಳಗೆ ಯೋನನು ಮಲಗಿದನ್ನು ಆ ನಾವಿಕನು ನೋಡಿದನು. ಅವನು ಹೋಗಿ ಎಬ್ಬಿಸಿದನು, ಏನಂದರೆ ನೀನು ಇಲ್ಲಿ ಮಲಗುತ್ತಿದ್ದೀಯಾ, ಎಲ್ಲರೂ ಈ ಹಡಗು ಮುಳುತ್ತದಂತಂದು ಎಲ್ಲರೂ ತಮ್ಮ ದೇವರುಗಳಲ್ಲಿ ಮೊರೆಯಿಡುತ್ತಿದ್ದಾರೆ, ಪ್ರಾರ್ಥನೆ ಮಾಡ್ತಿದ್ದಾರೆ. ಏನಂದರೆ ಈ ಹಡಗು ಮುಳುಗೋಗ್ತಿದೆ, ನಮ್ಮನ್ನು ಕಾಪಾಡು ಅಂತಂದು. ಆದರೆ ನೀನು ಇಲ್ಲಿ ಮೊರೆಯಿಡಲಾರ್ದೆ ಇಲ್ಲಿ ಮಲಗಿದ್ದೀಯ ಅಂತಂದು ಆತನ್ನು ಎಬ್ಬಿಸಿದರು. ಆಗ ಎಲ್ಲರೂ ಮೊರೆಯಿಡ್ತಿರ್ಬೇಕಾದ್ರೆ ಅವರು ಮೊರೆ ಇಟ್ಟರೂ ಸಹ ಆ ನೀರಿನ ಅಲೆಗಳು ಇನ್ನೂ ಹೆಚ್ಚಾಗಿ ಎದ್ದವು ಅಂತ ನೋಡ್ತಿದ್ದೇವೆ. ಹೀಗಿರಬೇಕಾದ್ರೆ ಆ ಕಾಲದಲ್ಲಿ ಏನು ಮಾಡ್ತಿದ್ದರು ಅಂದರೆ ಚೀಟಿ ಹಾಕುತ್ತಿದ್ದರು. ಚೀಟಿ ಹಾಕಿದ ಪದ್ಧತಿ ಇತ್ತು. ಚೀಟಿ ಹಾಕಿದರೆ ಯಾರ ಹೆಸರು ಬರ್ತದೋ ಅವರು ಅದನ್ನು ವಸ್ತುವನ್ನು ತೆಗೆದುಕೊಳ್ಳುವಂಥದ್ದಾಗಿತ್ತು. ಒಂದು ವೇಳೆ ಅದರಲ್ಲಿ ಯಾರ ಹೆಸರು ಬರ್ತದೋ ಅವರು ಏನೇ ಕೆಲಸ ಮಾಡಬೇಕಾದ್ರೆ ಅದು ಚೀಟಿ ಹಾಕ್ತಿದ್ದರು. ಹೀಗಿರಬೇಕಾದ್ರೆ ಯೇಸು ಸ್ವಾಮಿ ಸಹ ಶಿಲುಬೆ ಮರಣ ಹೊಂದಬೇಕಾದರೆ ಅದನ್ನು ಬಟ್ಟೆಗಳನ್ನು ಚೀಟಿ ಹಾಕಿ ಸಿಪಾಯಿ ಅಲ್ಲಿ ಬಟ್ಟೆಯನ್ನು ಹಂಚಿಕೊಂಡ್ರು ಅಂತ ನೋಡ್ತಿದ್ದೇವೆ. ಆ ಕಾಲದಲ್ಲಿ ಆ ಪದ್ಧತಿ ಇತ್ತು. ಹೀಗಿರಬೇಕಾದರೆ ಇಲ್ಲಿ ನಾವು ನೋಡ್ತಿದ್ದೇವೆ, ಇಲ್ಲಿ ಚೀಟಿ ಹಾಕಿದ್ರಿಂದ ಅನೇಕರ ಹೆಸರು ಬರೆದಾಗ ಅದರಲ್ಲಿ ಯೋನನ ಹೆಸರು ಬರೆದರು. ಅಲ್ಲಿ ಯಾರ ಹೆಸರು ಬಂತಂದರೆ ಯೋನನ ಹೆಸರು ಬಂತು. ಇದು ನಿನ್ನಿಂದೇ ಈ ಕಷ್ಟವು ಸಂಭವಿಸ್ತಾ ಇದೆ, ಅದಕ್ಕಾಗಿ ಇದು ನಿನ್ನ ಹೆಸರಿನಿಂದೇ ಬಂದಿದೆ ಅಂತ ಅಲ್ಲಿ ನಾವು ನೋಡ್ತಿದ್ದೇವೆ. ಈ ರೀತಿ ನಾವು ನೋಡ್ತಿರ್ಬೇಕಾದರೆ ಅಲ್ಲಿ ಆ ನಾವಿಕನು ಕೇಳಿದರು, ಅನೇಕ ಜನರು ಕೇಳಿದರು, ಇಲ್ಲಿ ನಿನ್ನ ಹೆಸರು ಬಂದಿದೆ, ನೀ ಯಾವ್ರನವನು, ಇಲ್ಲಿ ಯಾತಕ್ಕೆ ಬಂದಿದ್ದಿ, ಇದು ಸಂಭವಿಸಲು ಕಾರಣ ನೀನೇ ಆಗಿದೆ ಅಂತ ಕೇಳಿದಾಗ, ಹೌದು ನಾನು ಯೋನನ ಭಕ್ತನು, ನಾನು ಯೋನನ ಭಕ್ತನು, ನಾನು ಇಬ್ರಿಯದವನು ಮತ್ತು ನಾನು ದೇವರ ಮಾತನ್ನು ಆಲಿಸಲಾರದೆ ನಾನು ತಾರ್ಷಿಯಕ್ಕೆ ಹೋಗಲು ಸಿದ್ಧನಾಗಿದ್ದೀನಿ ಅಂತ ಹೇಳಿದಾಗ ಅವರು ಭಯಪಟ್ಟರು. ಅವ್ನು ಮತ್ತೇನಂದರು,
ಈಗ ನಾವು ನಿನ್ನ ಹೆಸರು ಬಂದಿದೆ, ಈಗ ನೀನೇ ಏನು ಮಾಡೋ ಅಂತ ಎಲ್ಲ ಜನರು ಕೇಳಿದಾಗ ಆಗ ಅವನು ಯೋನನು ಹೇಳಿದನೆಂದರೆ, ನೀವು ನನ್ನನ್ನು ಈ ಸಮುದ್ರದಲ್ಲಿ ಬಿಸಾಕ್ರಿ, ಆಗ ನೀವೆಲ್ಲ ಬದುಕಿ ಉಳಿತೀರ ಅಂತ ಹೇಳಿದ. ಅದೇ ರೀತಿಯಾಗಿ ಅವರು ಒಬ್ಬ ಮನುಷ್ಯನನ್ನು ಬಿಸಾಕಬೇಕಾದ್ರೆ, ಅವನ ಪ್ರಾಣವನ್ನು ನಾವು ತೆಗಿಬೇಕಾದ್ರೆ ನಮಗೆ ಪಾಪವು ಶಾಪವು ನಮಗೆ ತಗಲ್ತದಂತಂದು ಮತ್ತು ದೇವರಲ್ಲಿ ಮೊರೆ ಇಟ್ಟರು. ದೇವರೇ, ಇದನ್ನು ನಾವು ಸಮುದ್ರದಲ್ಲಿ ಬೀಳಿಸ್ತಿದ್ದೇವೆ, ಇದನ್ನು ಪ್ರಾಣ ನೀರಿನಲ್ಲಿ ಹಾಕಿದಾಗ ತನ್ನ ಪ್ರಾಣ ಹೋಗ್ತದೆ, ಅದಕ್ಕಾಗಿ ನಮ್ಮನ್ನು ಕ್ಷಮಿಸಿ ಅಂತಂದು ಏನು ಮಾಡಿದ್ರು ಅಂದರೆ, ಯೋನನು ಹೇಳಿದ ಹಾಗೆ ಅವನನ್ನು ಸಮುದ್ರದಲ್ಲಿ ಬಿಸಾಡಿದರು. ಬಿಸಾಡಿದ ಮೇಲೆ ಆಗ ಆ ಸಮುದ್ರದ ಅಲೆಗಳು ಶಾಂತವಾಯಿತು. ನಾವಿಲ್ಲಿ ನೋಡ್ತಿದ್ದೇವೆ, ಏನು ನೋಡ್ತಿದ್ದೇವೆ ಅಂದರೆ, ಯೋನನು ದೇವರಿಂದ ಮಾತನ್ನು ಕೇಳಲಾರದೆ ಅಲಕ್ಷಿಸಿ ನಾವೇ ಪಟ್ಟಣಕ್ಕೆ ಹೋಗಂದರೆ ತಾರ್ಷಕ್ಕೆ ಹೋದಂತ ನೋಡ್ತಿದ್ದೇವೆ. ಹೀಗೆ ಹೋಗಬೇಕಾದ್ರೆ ಅವನನ್ನು ಹಡಗಿನಲ್ಲಿ ಹೋಗ್ತಿರ್ಬೇಕಾದ್ರೆ ಹಡಗು ಅಲ್ಲೋಲ ಕಲ್ಲಲವಾಗಿ ಅವನನ್ನು ಎತ್ತಿ ಸಮುದ್ರದಲ್ಲಿ ಬಿಸಾಕಿದ್ರು ನೋಡ್ತೇವೆ. ಸಮುದ್ರದಲ್ಲಿ ಬಿಸಾಕಿದಾಗ ಅಲ್ಲಿ ಒಂದು ದೊಡ್ಡ ಮೀನು ಅವನಿಗೆ ನುಂಗಿದ್ದನ್ನು ನಾವು ನೋಡುವಾಗಿದ್ದೇವೆ. ಆ ಮೀನಿನ ಹೊಟ್ಟೆಯಲ್ಲಿ 3 ದಿವಸ ಹಗಲಿರಲು ಅದನ್ನು ಮೀನಿನ ಹೊಟ್ಟೆಯಲ್ಲಿ ಅಲ್ಲಿ ಮೀನಿನ ಹೊಟ್ಟೆಯಲ್ಲಿ ಇರಲು ಅವನು ಪ್ರಾಣ ಹೋಗಲಿಲ್ಲ. ಆದರೆ ದೇವರು ಮೀನಿಗೆ ಅಪ್ಪಣೆ ಮಾಡಿದ್ದೇನೆ ಅಂದರೆ ಅವನ ಪ್ರಾಣ ಹೋಗಲಾರದಂತೆ ಮೀನನ್ನು ಮತ್ತು ಯೋನನನ್ನು ಕಾಪಾಡಲು, ಅದನ್ನು ಪ್ರಾರ್ಥನೆ ಮಾಡಲು ಯೋನನಿಗೆ ಪ್ರಾಣವನ್ನು ಹೋಗಲಾರದಂತೆ ದೇವರು ಕಾಪಾಡಿಕೊಂಡು ನೋಡ್ತೀವಿ. ಆದರೆ ಮೀನಿಗೆ ಅಪ್ಪಣೆ ಕೊಟ್ಟನಂದರೆ ಮೀನು ಹೋಗಿ ನದಿಯ ದಡಕ್ಕೆ ಅವನನ್ನು ಹೊರಗೆ ಹಾಕುವಂತೆ, ನುಂಗಿದ ಮೀನನ್ನು ನೀನು ಕಾರು ಬಿಡುವುದು, ಒಣದ ನೆಲದ ಮೇಲೆ ಕಾರು ಬಿಡುವಂತ ಹೇಳಿ. ಅದೇ ರೀತಿಯಾಗಿ ಆ ಮೀನು ಏನು ಮಾಡಿತಂದರೆ ಆ ನದಿಯ ಪಕ್ಕದಲ್ಲಿ ಹೋಗಿ, ಆ ಸಮುದ್ರದ ಪಕ್ಕದಲ್ಲಿ ಹೋಗಿ ದಡದಲ್ಲಿ ಸೇರಿ ಮೀನು ಕಾರಿತು ವಾಂತಿ ಮಾಡಿಕೊಂಡು ಮಾಡ್ತೀವಿ. ಆದರೆ ಮೀನಿನ ಹೊಟ್ಟೆಯಲ್ಲಿ 3 ದಿವಸ ಇದ್ದಾಗ ಯೋನನು ಪ್ರಾಣವನ್ನು ಕಳ್ಕೊಳ್ಳಾರದೆ ದೇವರಲ್ಲಿ ಮೊರೆ ಇಟ್ಟಾಗ ದೇವರನ್ನು ಅವನ ಪ್ರಾರ್ಥನೆಯನ್ನು ಕೇಳಿದ. ಅವನ ಪ್ರಾಣವನ್ನು ಹೋಗಲಾರದಂತೆ ನೋಡಿಕೊಂಡ ಅಂತ ನೋಡ್ತೀನಿ. ಆದರೆ ಅವನು 3 ದಿವಸ ದೇವರಿಗೆ ಹಗಲಿರಳು ಮೀನಿನ ಹೊಟ್ಟೆಯಲ್ಲಿ ಮೀನು ನೀರಿನಲ್ಲಿರುವಾಗ ಆ ನೀರನ್ನು ಮೂಗಿಗೆ ತಾಕಲಾರದೆ ಆ ಮೀನು ಹೊಟ್ಟೆಯಲ್ಲಿರುವಂಥ ಅನೇಕ ವಿಧವಾದ ನಾನಾ ವಿಧವಾದ ಆಹಾರವಿರುವಾಗ ಅವನಿಗೆ ತಾಕಲಾರದೆ ಇರುವಾಗ, ಅವನು ಉಸಿರು ಗಟ್ಟಿ ಹೋಗಲಾರದಿರುವಾಗ ಅವನು ಬದುಕಿ ಉಳಿದನ್ನು ನೋಡ್ತೇವೆ. ಅಲ್ಲಿ ನಾವು ನೋಡ್ತೇವೆ ಅವನ ಮೀನಿನ ಹೊಟ್ಟೆಯಲ್ಲಿ ಒಂದು ಆ್ಯಸಿಡ್ ಇರ್ತದೆ. ಆ ಆ್ಯಸಿಡ್ನಿಂದ ಹೊಟ್ಟೆಗೆ ಮೀನು ಏನೇನು ನುಂಗಿದ್ರು ಅದು ಆ್ಯಸಿಡ್ ತಗಲಿ ಅದು ಜೀರ್ಣ ಆಗುವಂಥದ್ದು ಇರ್ತದೆ. ಆದರೆ ದೇವರು ಆ ಆ್ಯಸಿಡ್ ಯೋನನಿಗೆ ತಗಲಾರದಂತೆ ಅದನ್ನು ತಡೆಗಟ್ಟಿದಂತ ನೋಡ್ತೇವೆ. ಒಂದು ವೇಳೆ ಅದು ತಡೆಗಟ್ಟಲಿದ್ದಾಗ ಯೋನಿಗೆ ತಗಲಿ ಯೋನನು ಏನಾಗ್ತದೆ ಅಂದರೆ ಅವನು ಮೀನಿನ ಹೊಟ್ಟೆಯಲ್ಲಿ ಆಹಾರವಾಗಿ ಅವನು ಕರಗಿ ಮತ್ತು ಅದು ಮೀನಿಗೆ ಆಹಾರವಾಗಿ. ಆದರೆ ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಜನರೇ, ಈಗ ತಾನೇ ನಾವು ಈ ವಾಕ್ಯವನ್ನು ನೋಡ್ತಿರುವಾಗ ಯೋನನು ದೇವರ ಆಜ್ಞೆಯನ್ನು ಕೈ ಮೀರಿ ಅದರಿಂದ ನಡ್ಕೊಳ್ಳಾರ್ದೆ ದೇವರಿಂದ ತಪ್ಪಿಸ್ಕೊಂಡು ನಿನಾವೆ ಪಟ್ಟಣಕ್ಕೆ ಹೋಗಂತ ಹೇಳಿದಾಗ ಅವನು ತಾರ್ಷಕ್ಕೆ ತಪ್ಪಿಸ್ಕೊಂಡು ಹೋಗಲು ಪ್ರಯತ್ನ ಪಟ್ಟನ್ನು ನೋಡ್ತೇವೆ. ಆ ಪ್ರಯತ್ನ ಪಟ್ಟಾಗ ಆ ಹಡಗಿನಲ್ಲಿ ಹೋದಾಗ ಹಡಗಿನ ಕೆಳಭಾಗದಲ್ಲಿ ಆತನು ಹೋಗಿ ಮಲಗಿರಬೇಕಾದರೆ ಆ ಹಡಗು ನೀರಿನಲ್ಲಿ ಮುಳುಗುವಂಥದ್ದು ಪರಿಸ್ಥಿತಿ ಉಂಟಾಯಿತು. ಅಲ್ಲಿ ಪರಿಸ್ಥಿತಿ ಉಂಟಾದಾಗ ಅಲ್ಲಿ ಜನರು ಭಯ ಬಿದ್ದರು, ತಮ್ಮಲ್ಲಿರುವಂಥ ವಸ್ತುಗಳನ್ನು ಉಪಯೋಗ ಮಾಡುವಂಥ ವಸ್ತುಗಳನ್ನು ಬಿಸಾಕಿದರು. ಆದರೂ ಸಹ ಅಲ್ಲಿ ಯಾವುದು ಉಪಯೋಗ ಆಗಲಿಲ್ಲ. ಕೊನೆಗೆ ಅವರು ಚೀಟಿ ಹಾಕಿದರು. ಚೀಟಿ ಹಾಕಿದಾಗ ಯೋನನ ಹೆಸರು ಬಂದಾಗ ಯೋನನ್ನು ಮತ್ತು ಅವನಿಗೆ ಏನು ಮಾಡಿದ್ರು ಅಂದರೆ ಸಮುದ್ರದಲ್ಲಿ ಬಿಸಾಕಿದ್ರು ಅಂತ ನೋಡ್ತೇವೆ. ಆ ಸಮುದ್ರದಲ್ಲಿ ಬಿಸಾಕಿದಾಗ ಅಲ್ಲಿ ಅವನಿಗೆ ಒಂದು ದೊಡ್ಡ ಮೀನು ಬಂದು ನುಂಗಿಕೊಂಡಾಗ ಅವನು 3 ದಿವಸ ಆ ಮೀನಿನ ಹೊಟ್ಟೆಯಲ್ಲಿದ್ದು ಪ್ರಾರ್ಥನೆ ಮಾಡ್ತಿರ್ಬೇಕಾದರೆ ದೇವರು ಅವನ ಪ್ರಾರ್ಥನೆಯನ್ನು ಕೇಳಿ ಅವನಿಗೆ ಪ್ರಾಣವನ್ನು ತೆಗಿಲಾರದೆ ಮೀನಿಗೆ ಅಪ್ಪಣೆ ಕೊಟ್ಟನ. ಏನೆಂದರೆ, ನೀನು ದಡಕ್ಕೆ ಹೋಗಿ
ವಾಂತಿ ಮಾಡು ಕಾರು ಅಂತ ಹೇಳಿದ. ಅದೇ ರೀತಿಯಾಗಿ ಆ 3 ದಿವಸವಾದ ಮೇಲೆ ಆ ಮೀನು ದಡಕ್ಕೆ ಬಂದು ಯೋನನನ್ನು ಕಾರಿದಾಗ ಯೋನನು ಆ ದಡದಲ್ಲಿ ಕೆಳಗೆ ಬಿದ್ದನಂತ ನೋಡುತ್ತೇವೆ. ಈ ರೀತಿಯಾಗಿ ಆತನು ಕೆಳಗೆ ಬಿದ್ದಾಗ ಅವನು ದೇವರಲ್ಲಿ ಮೊರೆಯಿಟ್ಟಾಗ ಅವನು ಮತ್ತೇನು ಮಾಡಿದಂದರೆ, ನಾನು ಮಾಡಿದ ತಪ್ಪು, ದೇವರ ಆಜ್ಞೆಯನ್ನು ಅಪ್ಪಣೆಯನ್ನು ನಾವು ಮೀರಿ ನಡೆದಿದ್ದಕ್ಕಾಗಿ ಈ ವಿಪತ್ತು ಬಂತಂದು ತನ್ನನ್ನು ತಾನು ಚಿಂತಿಸಿ, ನಾನು ಮಾರ್ಗಕ್ಕೆ ಹೋಗಿದ್ದಕ್ಕಾಗಿ, ಈ ತಪ್ಪು ಮಾರ್ಗಕ್ಕೆ ಹೋಗಿದ್ದಕ್ಕಾಗಿ ನನಗೆ ಈ ಶಿಕ್ಷೆ ಆಯಿತು ಅಂತಂದು ಅವನು ತಪ್ಪನ್ನು ತಿದ್ದಿಕೊಂಡಂತ ನೋಡ್ತೇವೆ. ಅವನು ತಪ್ಪನ್ನು ತಿದ್ದಿಕೊಂಡು ಮತ್ತು ಅವನೇನು ಮಾಡಿದಂದರೆ ದೇವರ ಆಜ್ಞೆಯನ್ನು ಕೈಕೊಂಡು ಮತ್ತೆ ನಿನಾವೆ ಪಟ್ಟಣಕ್ಕೆ ಹೋಗಿ ಅಲ್ಲಿ ಜನರಿಗೆ, ನೀವು ನಾಶವಾಗಿ ಹೋಗ್ತಿದ್ದೀರಿ, ನಿನಾವೆ ಹೋಗಿ ನೀವು ನಾಶವಾಗ್ತೀರಿ, ಅಲ್ಲಿ ನೀವು ದೇವರ ಮಾರ್ಗಕ್ಕೆ ನಡೀರಿ, ಪಾಪದಲ್ಲಿ ಸಿಲುಕಿ ಹೋಗ್ಬೇಡ್ರಿ, ಈ ಪಟ್ಟಣವು ನಾಶವಾಗಿ ಹೋಗುತ್ತದೆ ಅಂತ ಆತನು ಆಜ್ಞೆ ಮಾಡಿದನು. ಆತನ ಆಜ್ಞೆಯನ್ನು ಕೇಳಿಕೊಂಡು ಅಲ್ಲಿ ಜನರು ಏನು ಮಾಡಲಿಲ್ಲ, ಜನರು ಊಟ ಮಾಡಲಿಲ್ಲ, ತಿನ್ನಲಿಲ್ಲ, ಕುಡಿಯಲಿಲ್ಲ, ಪಶುಗಳಿಗೆ ಗೋಣಿತಟ್ಟನ್ನು ಹೊದಿಸಿ ದೇವರಲ್ಲಿ ಮೊರೆಯಿಟ್ಟರು ಅಂತ ನಾವು ನೋಡುತ್ತೇವೆ. ಈ ರೀತಿಯಾಗಿ ಮೊರೆಯಿಟ್ಟಾಗ ದೇವರು ಅವರನ್ನು, ಅವ್ರ ಪ್ರಾರ್ಥನೆಯನ್ನು, ಅವ್ರ ಮೊರೆಯನ್ನು, ಅವ್ರು ಮಾಡಿದಂಥ ಪಾಪಗಳನ್ನು ದೇವರ ಮುಂದೆ ಮೊರೆಯಿಟ್ಟಾಗ ದೇವರು ಅವರನ್ನು ಪ್ರಾರ್ಥನೆಯನ್ನು ಕೇಳಿ ಅವರಿಗೆ ಯಾವ ಹಾನಿಯನ್ನು ಉಂಟು ಮಾಡಲಿಲ್ಲ ಅಂತ ನೋಡ್ತೀವಿ. ಕೃಷ್ಣನಲ್ಲಿ ಪ್ರೀತಿಯುಳ್ಳ ಜನರೇ, ನಾವು ಇಲ್ಲಿ ನೋಡ್ತಿರ್ಬೇಕಾದ್ರೆ ನಾವು ದೇವರ ವಾಕ್ಯವನ್ನು, ದೇವರ ಆಜ್ಞೆಗಳನ್ನು ಕೈಕೊಂಡು ನಡಿಲಾರದೆ ಹೋದರೆ ನಮಗೆ ಅಪಾರವಾದ ನಷ್ಟಗಳು ಉಂಟಾಗುತ್ತವೆ, ಮತ್ತು ಹಾನಿ ಉಂಟಾಗುತ್ತದೆ ನಮಗೆ, ಮತ್ತು ವಿಪತ್ತು ಬರ್ತದೆ, ಕಷ್ಟಗಳು ಬರ್ತವೆ, ದುಃಖಗಳು ಬರ್ತವೆ, ಸಂಕಟ ಬರ್ತದೆ. ಅದಕ್ಕಾಗಿ ನಾವು ಏನು ಮಾಡಬೇಕಾಗಿದೆ, ದೇವರ ಅಪ್ಪಣೆಯಂತೆ ನಡಬೇಕಾಗಿದೆ, ದೇವರ ಮಾರ್ಗದಂತೆ ನಡಿಬೇಕಾಗಿದೆ. ಇಲ್ಲಿ ನೋಡ್ರಿ, ಯೋನನು ಏನು ಮಾಡಿದಂದರೆ ತಾನು ದೇವರ ಅಪ್ಪಣೆಯನ್ನು, ದೇವರ ಮಾತನ್ನು ಕೇಳಲಾರದೆ ತಾನು ತಪ್ಪಿಸ್ಕೊಂಡು ಹೋದ, ದೇವರ ಆಜ್ಞೆಯನ್ನು ಮೀರಿ ತಾನು ಬೇರೆ ಊರಿಗೆ ಹೋಗಬೇಕಂತ ಪ್ರಯತ್ನ ಪಟ್ಟಾಗ ಅಲ್ಲಿ ಅಲ್ಲೋಲ ಕಲ್ಲೋಲವಾಗಿ ಹಡಗು ಮುಳುಗುವಂಥ ಪರಿಸ್ಥಿತಿ ಆಯಿತು. ಆದರೆ ಅಲ್ಲಿ ಯಾರನ್ನು ಏನು ಸಂಭವಿಸಲಾರದೆ ಯೋನನ್ನು ಸಮುದ್ರದಲ್ಲಿ ಹಾಕಿದಾಗ ಆಗ ಆ ಸಮುದ್ರ ಅಲೆಗಳು ನಿಂತು ಹೋಯಿತು ಅಂತ ನೋಡ್ತೇವೆ. ಅದು ತಕ್ಷಣವೇ ಅವನು ನೀರಿನಲ್ಲಿ ಹಾಕಿದಾಗ ಒಂದು ದೊಡ್ಡ ಮೀನ ಬಂದು ಅವನು ನುಂಗಿದಾಗ ಆ ಮೀಟಿದ ಹೊಟ್ಟೆಯಲ್ಲಿ ಇರುವಾಗ ಅವನು ಪ್ರಾಣ ಹೋಗಲಾರದೆ ಇರುವಾಗ ಅವನು ದೇವರಲ್ಲಿ ಮೊರೆಯಿಟ್ಟನ. ಅವನು ಪ್ರಾರ್ಥನೆಯನ್ನು ಮಾಡ್ತಿರ್ಬೇಕಾದರೆ ಅವನ ಪ್ರಾರ್ಥನೆಯನ್ನು ದೇವರು ಕೇಳಿದನಂತ ನೋಡುತ್ತೇವೆ. ಅವನ ಪ್ರಾರ್ಥನೆಯನ್ನು ಕೇಳಿ ದೇವರು ಅವನ ಪ್ರಾಣವನ್ನು ಉಳಿಸಿದಂತ ನೋಡುತ್ತೇವೆ. ಕೃಷ್ಣನಲ್ಲಿ ಪ್ರೀತಿಯುಳ್ಳ ಜನರೇ, ನಾವು ಅನೇಕ ಕಡೆಯಲ್ಲಿ ಸಂಕಟದಲ್ಲಿ ಸಿಲುಕಿರುವಾಗ ನಾವು ಪ್ರಾರ್ಥನೆ ಮಾಡಿದಾಗ ದೇವರು ನಮ್ಮನ್ನು ಸಂರಕ್ಷಿಸಿ ಕಾಯ್ದು ಕಾಪಾಡೋನಾಗಿದ್ದಾನೆ. ಅದೇ ರೀತಿಯಾಗಿ ನಾವು ನೋಡ್ತಿದ್ದೇವೆ, ದೇವರ ಅಪ್ಪಣೆಯನ್ನು ನಾವು ಮೀರಿ ತಪ್ಪು ದಾರಿಗೆ ಹೋಗಿದ್ದೇ ಆದರೆ, ಪಾಪದಲ್ಲಿ ಸಿಲುಕಿ ಹೋಗಿದ್ದೇ ಆದರೆ ನಾವು ಮತ್ತು ಆಪತ್ತಿನಲ್ಲಿ ಸಿಲುಕಿ ಹೋಗುತ್ತೇವೆ, ಕೇಡಿನಲ್ಲಿ ಸಿಲುಕಿ ಹೋಗುತ್ತೇವೆ, ಪಾಪದ ಬಂಧನದಲ್ಲಿ ಸಿಲುಕಿ ಹೋಗುತ್ತೇವೆ, ದೇವರಿಂದ ದೂರವಾಗುತ್ತೇವೆ. ಅದಕ್ಕಾಗಿ ಕ್ರಿಸ್ತನಲ್ಲಿ ಪ್ರೀತಿಯಾದ ಜನರೇ, ನಮಗೆ ಜ್ಞಾನವನ್ನು ಕೊಟ್ಟಿದ್ದಾನೆ, ಬುದ್ಧಿಯನ್ನು ಕೊಟ್ಟಿದ್ದಾನೆ, ಒಳ್ಳೆಯ ವಿಚಾರವನ್ನು, ಆಲೋಚನೆಯನ್ನು ಕೊಟ್ಟಿದ್ದಾನೆ. ಅದರಂತೆ ನಾವು ಆ ವಿಚಾರದಿಂದ, ಆಲೋಚನೆಯಿಂದ, ದೇವರ ವಾಕ್ಯದಿಂದ ನಾವು ನಡೆದಿದ್ದೇ ಆದರೆ ದೇವರ ಮಕ್ಕಳು ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಉಂಟು ಅಂತ ನಾವು ನೋಡುತ್ತಿದ್ದೇವೆ. ಅದೇ ರೀತಿ ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡಲಾರದೆ ಹೋದರೆ ವಿಪತ್ತಿನಲ್ಲಿ ಸಿಲುಕಿ ಹೋಗುತ್ತೇವೆ, ನಾವು ಪ್ರಾಣಕ್ಕೆ ಹಾನಿ ಉಂಟಾಗುತ್ತದೆ. ಅದೇ ರೀತಿಯಾಗಿ ನಾವು ಅನೇಕ ಸಮಯದಲ್ಲಿ ನಾವು ದೇವರಿಂದ ದೂರವಾಗಿದ್ದೇ ಆದರೆ ನಮಗೆ ಸಂಕಟಗಳು, ಕಷ್ಟಗಳು, ನೋವುಗಳು, ಬಾಧೆಗಳು ಬರೋದು ಸಹಜವಾಗಿದೆ. ನಮಗೆ ಶೋಧನೆ ಬರ್ತದೆ, ಆದರೆ ಆ ಶೋಧನೆಯಿಂದ ಜಯಿಸಬೇಕಾಗಿದೆ. ಇವತ್ತು ನಾವು ಪಾಪದಲ್ಲಿ ಸಿಲುಕಿ ಹೋಗಿದಾಗ ನಾವು ಶೋಧನೆಯಲ್ಲಿ ಸಿಲುಕಿ ಹೋಗುತ್ತೇವೆ, ನಾವು ಕಷ್ಟದಲ್ಲಿ, ದುಃಖದಲ್ಲಿ, ನೋವಲ್ಲಿ, ಬಾಧೆಯಲ್ಲಿ ಸಿಲುಕಿ ಹೋಗುತ್ತೇವೆ. ಅದಕ್ಕಾಗಿ ನಾವು ತಗ್ಗಿಸ್ಕೊಳ್ಬೇಕಾಗಿದೆ, ದೇವರಲ್ಲಿ ಮೊರೆಯಿಡಬೇಕಾಗಿದೆ. ಯಾವ ರೀತಿ ಇವನನ್ನು ಮೊರೆಯಿಟ್ಟನೋ ಅದೇ ರೀತಿ ಅವನ ಪ್ರಾಣವನ್ನು ಉಳಿಸ್ಕೊಂಡು ನಾವು ಸಹ ಅನೇಕ ಕಷ್ಟ ಬಂದಾಗ ನಾವು ಮೊರೆಯಿಟ್ಟರೆ ನಮ್ಮ ಪ್ರಾಣವು ಉಳಿಯುವುದು ಸಹಜವಾಗಿದೆ. ಈ ವಾಕ್ಯ ನಮ್ಮ ಆತ್ಮೀಯ ಲಾಭಕ್ಕಾಗಿ ಆಶಪಡಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ, 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 ಪರಿಶುದ್ಧ ಸ್ಥಳದ ವಾಸವಂತ ಪರಲೋಕದ ತಂದೆಯಾದ ದೇವರೇ, ಈ ಸಾಯಂಕಾಲದಲ್ಲಿ ಮತ್ತೊಮ್ಮೆ ನಿನ್ನ ಪಾಸದಲ್ಲಿ ಬಂದು ಬಿಡುತ್ತಿದ್ದೇವೆ ಸ್ವಾಮಿ. ಇವನನ್ನು ನಿನ್ನ ಅಪ್ಪಣೆಯಂತೆ ನಡಿಕೊಳ್ಳಾರದೆ ನಿನಾವೆ ಪಟ್ಟಣಕ್ಕೆ ಹೋಗಂತ ಹೇಳಿದಾಗ ಅವನು ತಾರ್ಷಕ್ಕೆ ಹೋಗಿ ತನ್ನ
ಪ್ರಾಣವಾಗಿ ಉಪ್ಪತ್ತಿಗೆ ತಂದುಕೊಂಡನು ಸ್ವಾಮಿ. ಆದರೆ ನಿನ್ನ ಮಾರ್ಗದಲ್ಲಿ ನಡೆಲಾರದೆ ಸಂಕಟದಲ್ಲಿ ಸಿಲುಕು ಹೋಗಿರುವಾಗ ಆ ಮೀನಿನ ಹೊಟ್ಟೆಯಲ್ಲಿ 3 ದಿವಸ ಹಗಲಿರಲು ನಿನ್ನಲ್ಲಿ ಬೇಡಿಕೊಂಡಾಗ ಆತನ ಪ್ರಾಣ ಉಳಿಸಿದ್ದಿ. ಅದೇ ರೀತಿಯಾಗಿ ಸ್ವಾಮಿ, ನಾವು ಸಹ ಅನೇಕ ಸಂಕಟದಲ್ಲಿ ಸಿಲುಕಿ ಹೋಗಿರುವಾಗ ನಿನ್ನಲ್ಲಿ ಮೊರೆಯಿಡುವಾಗ ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮಗೆ ಸಂಕಟದಿಂದ, ಕಷ್ಟದಿಂದ, ನೋವಿಂದ, ಬಾಧೆಯಿಂದ ಬಿಡಿಸಬೇಕಾಗಿ ನಿನ್ನಲ್ಲಿ ಬಿಡುತ್ತಿದ್ದೇವೆ ಸ್ವಾಮಿ. ಅನೇಕ ರೋಗದಿಂದ, ಕಾಯಿಲೆ, ಕಷ್ಟದಿಂದ, ಸಾಲ ಬಾಧೆಯಿಂದ, ನೋವಿಂದ ನರಳಾಡುತ್ತಿರುವಾಗ ಸ್ವಾಮಿ, ಅವರನ್ನು ಎಲ್ಲ ರೀತಿಯಿಂದ ಸರಿಪಡಿಸಿ ಕಷ್ಟ, ದುಃಖ, ನೋವಿಂದ, ಬಾಧೆಯಿಂದ, ರೋಗದಿಂದ ಸರಿಪಡಿಸಬೇಕಾಗಿ ನಿನ್ನಲ್ಲಿ ಬಿಡುತ್ತಿದ್ದೇವೆ. ನಿನ್ನಲ್ಲಿ ಮೊರೆಯಿಡುವಾಗ ಸ್ವಾಮಿ ನಮ್ಮ ಮೊರೆಯನ್ನು ಕೇಳು. ಯಾವ ರೀತಿ ಇವನನ್ನು ಮೊರೆಯಿಟ್ಟಾಗ ಅವನ ಪ್ರಾಣವನ್ನು ರಕ್ಷಿಸಿದೆವು, ಅದೇ ರೀತಿಯಾಗಿ ಸ್ವಾಮಿ ನಾವು ನಿನ್ನಲ್ಲಿ ಮೊರೆಯಿಡುವಾಗ ಈ ಕೊರೋನಾ ರೋಗದಿಂದ ನಮ್ಮನ್ನು ರಕ್ಷಿಸು, ನಮ್ಮನ್ನು ಕಾಯ್ದು ಕಾಪಾಡಬೇಕಾಗಿ ನಜರೇತ್ ಯೇಸು ನಾಮದಲ್ಲಿ ಬಿಡರಾಗಿ ತಂದೆಯೇ, ಆಮೇನ್. ಹೆಚ್ಚಿನ ವಿವರಣೆಗಾಗಿ ಸಂಪರ್ಕಿಸಿ ರೆವರೆಂಡ್ ಜಾನ್ಸನ್ ಮೆಥಡಿಸ್ಟ್ ಚರ್ಚ್, ಎನ್ ಹನ್ಮಾಪುರ್ ಮತ್ತು ಕಟಕ್ನೂರ್, ರಾಯಚೂರು ಡಿಸ್ಟ್ರಿಕ್ಟ್, ಸ್ಟೇಟ್ ಕರ್ನಾಟಕ. ಸೆಲ್ ನಂಬರ್ 8762250218. ಇವರಿಗಾಗಿ ಮತ್ತು ಇವರ ಸೇವೆಗಾಗಿ ಪ್ರಾರ್ಥಿಸಿರಿ.